ನ್ಯೂಸ್ 18 ಜನ ಮತ ಯಾತ್ರೆ ಈಗ ಹಾಸನ ಜಿಲ್ಲೆಯ ಆಲೂರು ಪಟ್ಟಣದಲ್ಲಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮತ್ತೆ ಇಲ್ಲಿಯ ಪ್ರಾಸ್ಪೆಕ್ಟ್ ಬಗ್ಗೆ ಹೇಳೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು, ಅದೇ ರೀತಿಯಾಗಿ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರು. ನಾವು ಮೊದಲಿಗೆ ಶ್ರೇಯಸ್ ಪಟೇಲ್ ಅವರ ಜೊತೆಯಲ್ಲಿ ಮಾತನಾಡ್ತಾ ಹೋಗೋಣ. ಯಾವ ರೀತಿಯಾಗಿದೆ ಇವತ್ತಿನ ಸನ್ನಿವೇಶ? ಎಲ್ಲ ವಿಧಾನಸಭಾ ಕ್ಷೇತ್ರನೂ ನಾವು ಪ್ರಚಾರ ಮಾಡ್ತಾ ಇದ್ವಿ. ನಮ್ಮ ಜಿಲ್ಲಾ ನಾಯಕರುಗಳ ಒಗ್ಗೂಡಿ ಇವತ್ತು ನಮ್ಮ ಶಿವಲಿಂಗಣ್ಣ ಅವರು ಆಲೂರು ಸಕಲೇಶಪುರ ಆಲೂರು ಕ್ಷೇತ್ರದ ಭಾಗದಲ್ಲಿ ಆಲೂರು ತಾಲೂಕಿನಲ್ಲಿ ಇವತ್ತು ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ದೀವಿ. ನಮ್ಮ ಇಲ್ಲಿ ಸ್ಥಳೀಯ ನಾಯಕರಾದಂಥ ಮುರಳಿ ಮೋಹನಣ್ಣ ಅವ್ರ ಜೊತೆ ಎಲ್ಲ ಕಡೆ ಬದಲಾವಣೆ ಗಾಳಿ ಬೀಸಿದೆ, ವಾತಾವರಣ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲುವು ನಿಶ್ಚಿತ ಅಂತ ಕಾರ್ಯಕರ್ತರ ಬಾಯಲ್ಲಿ, ಸಾಮಾನ್ಯ ಜನರ ಬಾಯಲ್ಲಿ ಬರ್ತಾ ಇದೆ. ನಾನು ಹೇಳೋದಕ್ಕಿಂತ ಜನರ ಬಾಯಲ್ಲಿ ಬರ್ತಾ ಇದೆ. ಹಾಗಾಗಿ ನಮ್ಮ 5 ಗ್ಯಾರಂಟಿಗಳು ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. ಮತ್ತು ಕಳೆದ ಸಂಸದರು 5 ವರ್ಷ ಯಾವ ಕ್ಷೇತ್ರಕ್ಕೂ ಯಾವ ತಾಲೂಕು ಭೇಟಿ ಕೊಡದೆ ಅಭಿವೃದ್ಧಿ ಮರೀಚಿಕೆ ಆಗಿದೆ ಅಂತ ಗಮನಾರ್ಹ ಅಭಿವೃದ್ಧಿ ಯಾವುದು ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. 5 ವರ್ಷ ಕೇಂದ್ರ ಸರ್ಕಾರದ ಅನುದಾನ ತಂದಿಲ್ಲ. ಇನ್ನು ಜೊತೆಗೆ ನಾನು ಕಳೆದ ಬಾರಿ ಅಂತರದ ಅಲ್ಪ ಮತಗಳಿಂದ ನಾನು ಒಳೇನ್ಸ್ಪುರ ವಿಧಾನಸಭೆಯಲ್ಲಿ ಸೋತೆ. ಹಾಗಾಗಿ ಪಕ್ಷನ ನಾವು ಅವಕಾಶ ಮಾಡಿಕೊಟ್ಟಿದೆ. ಕ್ಷೇತ್ರವಾರು ಹೋಗ್ತಾ ಇದ್ದೀವಿ. ಮುಂದಿನ ಪಂಚಾಯತಿವಾರು ಹೋಬಳಿವಾರು ಸಭೆನ ನಡೆಸಿ ಮತ ಬೇಟೆ ಮಾಡ್ತೀವಿ. ಈ ಬಾರಿ 100ಕ್ಕೆ 100 ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ನಿಶ್ಚಿತ. ಇವತ್ತು ಹಾಸನದಲ್ಲಿ ಒಂದು ಕಡೆ ನಾವು ನೋಡ್ತೀವಿ, ದೇವೇಗೌಡರ ಎದುರಾಳಿಯಾಗಿದ್ದಂಥವ್ರು, ದೇವೇಗೌಡರನ್ನ ಮಣಿಸಿದಂಥ ಪುಟ್ಟಸ್ವಾಮಿ ಗೌಡರಿದ್ದಾರೆ. ಅದೇ ರೀತಿಯಾಗಿ ಅವರ ಮೊಮ್ಮಗರಾಗಿರ್ತಕ್ಕಂಥ ನೀವು ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನ ಇತಿಹಾಸ ಮರುಕಳಿಸೋ ರೀತಿಯಲ್ಲಿ ಸೋಲಿಸ್ತೀರಿ ಅಂತಕ್ಕಂಥ ನಂಬಿಕೆ ಇದೆಯಾ? ಖಂಡಿತವಾಗಿಯೂ ನಾನು ಸೋಲಿಸೋದಲ್ಲ, ನಮ್ಮ ಇಡೀ ಕ್ಷೇತ್ರದ ಜನ ಈ ಸಲ JDSನ ಸೋಲಿಸ್ತಾರೆ. ಕಳೆದ ಬಾರಿ ನಮ್ಮ ಸಪೋರ್ಟಿಂದನೇ, ಕಾಂಗ್ರೆಸ್ ಪಕ್ಷದ ಸಪೋರ್ಟಿಂದನೇ ಗೆದ್ದು ಸಂಸದಾಗಿದ್ದು. ಈ ಸಲ ಸ್ವತಂತ್ರವಾಗಿ ಗೆಲ್ಲಕ್ಕಾಗಲ್ಲ ಅಂದ್ಬಿಟ್ಟು BJP ಅವ್ರ ಜೊತೆ ಹೋಗಿ ಅಲ್ಲಿ ಸ್ಪರ್ಧಿದ್ದಾರೆ. ಜನ ಸೂಕ್ಷ್ಮವಾಗಿ ಕ್ಷೇತ್ರದಲ್ಲಿ ನೋಡ್ತಾ ಇದ್ದಾರೆ ಇವರ ಡೊಂಬರಾಟನ. ಈ ಬಾರಿ ಬುದ್ಧಿ ಕಲಿಸ್ತಾರೆ. ಈಗ ನೋಡ್ತಾ ಇದ್ದೀವಿ, ಈಗ ಪ್ರಮುಖವಾಗಿರ್ತಕ್ಕಂಥ ಸ್ಪರ್ಧೆ ಒಂದು ಕಡೆ ಮೋದಿ ಅಂತ ಹೇಳ್ತಾರೆ. ಸಂಸದರ ಚುನಾವಣೆ ಬಂದಾಗ ಮೋದಿ ವರ್ಸಸ್ ಆಲ್ ಅಂತಕ್ಕಂಥ ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಮೋದಿ ಮುಖ್ಯರಾಗ್ತಾರ ಅಥವಾ ಇಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಮುಖ್ಯ ಆಗ್ತಾರ, ಸಿದ್ಧಾಂತಗಳು ಮುಖ್ಯ ಆಗ್ತಾವ? ಇಲ್ಲಿ JDS ನಮಗೆ ಎದುರಾಳಿ. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಅವ್ರ ಪಕ್ಷದಲ್ಲೇ ಅವರು ಏನು ಮೋದಿ ಹೆಸರು ಹೇಳ್ತಾ ಇಲ್ಲ ಯಾರ ಹೆಸರು ಹೇಳ್ತಾ ಇಲ್ಲ, JDS ಅಂತಲೇ ಹೋಗ್ತಿದ್ದಾರೆ. ಹಾಗಾಗಿ ಇದು ನಮಗೂ ಕಾಂಗ್ರೆಸ್ಗೂ JDSಗೆ ಇದು ಒಂದು ಯುದ್ಧ. ಅದ್ರಲ್ಲಿ ನಾವು ಕಾಂಗ್ರೆಸ್ ಗೆಲ್ತೀವಿ. ಈಗ JDS ಇವತ್ತು ನಾವು ನಿಮ್ಮ ಪ್ರತಿಸ್ಪರ್ಧಿ ಆಗಿರ್ತಕ್ಕಂಥ ಪ್ರಜ್ವಲ್ ಅವ್ರ ಜೊತೆಯಲ್ಲೂ ಕೂಡ ಮಾತನಾಡಿದ್ವಿ. ಅವ್ರು ಹೇಳಿದ್ದೇನೆಂದ್ರೆ, ನಾನು ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದೇನೆ, ಆ ಅಭಿವೃದ್ಧಿ ಕಾರಣದಿಂದಾಗಿ ನಾನು ಗೆಲ್ತೇನೆ. ಕಾಂಗ್ರೆಸ್ ಈ ಒಂದು ಜಿಲ್ಲೆಗೆ ಏನ್ ಮಾಡಿದೆ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಕಾಂಗ್ರೆಸ್ ಈ ಜಿಲ್ಲೆಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಜನ ಹೇಳಿದ್ರೆ ಸಾಕು. ಅವ್ರ ಬಾಯಲ್ಲಿ ಕಾಂಗ್ರೆಸ್ ಬಗ್ಗೆ ಮಾತಾಡುವಂತ ಅರ್ಹತೆ ಇಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಇಂದ ಇವತ್ತು ಗೆದ್ದು ಸಂಸದಾಗಿದ್ದು. ಅದನ್ನೆಲ್ಲ ಮಂದಟ್ಟು ಮಾಡ್ಕೊಂಡು ಕಾಂಗ್ರೆಸ್ ಬಗ್ಗೆ ಮಾತಾಡಬೇಕು. ಮಾಧ್ಯಮ ಮುಖಾಂತರಗಳಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ತಾತ ಪುಟ್ಟಸ್ವಾಮಿ ಗೌಡ ಇರ್ಬೋದು, ಶ್ರೀಕಂಠಯ್ಯ ಅವರು ಇರ್ಬೋದು, ನಮ್ಮ ಶಿವರಾಮಣ್ಣ ಅವರು, ನಮ್ಮ ಶಿವಲಿಂಗಣ್ಣ ಅವರು ಎಷ್ಟು ಅಭಿವೃದ್ಧಿ ಮಾಡಿದರೆ ಈ ಮೊನ್ನೆವರೆಗೂ ಅನ್ನೋದು ಇಡೀ ಜಿಲ್ಲೆಗೆ ಜನ ಜಾಹೀರಾಗಿದೆ. ಅದು ಬಿಟ್ಬಿಟ್ಟು ಇವ್ರು ಕಾಂಗ್ರೆಸ್ಗೆ ಏನು ಮಾಡಿದೆ, ಇವರು JDS ಏನು ಮಾಡಿದೆ ನಮ್ಮ ಜಿಲ್ಲೆಗೆ ಅನ್ನೋದು ನಾನು ಕೇಳ್ತೀನಿ. ದೇವೇಗೌಡರು ಸಾಕಷ್ಟು ಅಭಿವೃದ್ಧಿ ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ವೈಯಕ್ತಿಕವಾಗಿ ಸಂಸದಾಗಿ 5 ವರ್ಷದಲ್ಲಿ ಯಾವುದು ₹1 ಕೆಲಸನೂ ಆಗಿಲ್ಲ ನಮ್ಮ ಜಿಲ್ಲೆಗೆ. ಇನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ, ನಮ್ಮ ಸರ್ಕಾರದ ಗ್ಯಾರಂಟಿ ಮುಂದೆ ಏನೂ ಇಲ್ಲ, ಮೋದಿ ಗ್ಯಾರಂಟಿ ಮುಂದೆ ಏನೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನ ಕೂಡ ಇವತ್ತು JDS BJP ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವರೇ ಮುಖ್ಯ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರಕ್ಕೆ. ಬಡವರು, ದೀನದಲಿತರು, ಹಿಂದುಳಿದ ವರ್ಗದವರು ಎಲ್ಲರಿಗೂ ಅವರು ಖುಷಿಯಾಗಿದ್ದಾರೆ. ಸರಿಸುಮಾರು ತಿಂಗಳಿಗೆ 5,000 ದುಡ್ಡು ಎಲ್ಲ ಮುಖಾಂತರ ಬಡವರು ಒಂದು ಕುಟುಂಬಕ್ಕೆ ಸೇರ್ತಾ ಇದೆ. ಹಾಗಾಗಿ ಅದು ಸಹಿಸ್ಕೊಳ್ಳಾರ್ದಕ್ಕೆ ಇಲ್ಲದ ಮಾತಾಡ್ತಾರೆ. 5 ಗ್ಯಾರಂಟಿ ಸಂಪೂರ್ಣ ಯಶಸ್ವಿಯಾಗಿದೆ. ಜನ ಒಂದು ಖುಷಿಯಾಗಿದ್ದಾರೆ, ಸಂತೃಪ್ತಿಯಾಗಿ ಜನ ಇದ್ದಾರೆ. ಜನದ ಮುಖದಲ್ಲಿ ಆ ಮಂದಾಸನೆ ನೋಡ್ಬೋದು. ಮಹಿಳೆಯರ ಮುಖದಲ್ಲಿ ಆ ಪಾಪ ತಿಂಗಳು ದುಡ್ಡು ಬರ್ತಾ ಇರೋದನ್ನೆಲ್ಲ ಮಹಿಳೆಯರು ಉತ್ತರ ಕೊಡಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ಅವ್ರು ಯಾವ ರೀತಿ ಈ ಸಲ ಮತ ಹಾಕ್ತಾರೆ ಅನ್ನೋದು. ಈಗ ಹಾಸನ ಜಿಲ್ಲೆಯ ಮತದಾರರು ನಿಮಗೆ ಯಾಕೆ ಮತವನ್ನು ಹಾಕಬೇಕು ಅಂತೇಳಿ ಅವರಿಗೆ ವಿವರಣೆಯನ್ನು ಕೊಡೋದಾದ್ರೆ? ನಾನು ನಮ್ಮ ಜಿಲ್ಲೆಯ ಜನರಿಗೆ ಮನವಿ ಮಾಡೋದಿಷ್ಟೇ, ಒಂದು ಬದಲಾವಣೆ ತಲ್ಲಿ. ಈ ದರ್ಪ, ದುರಾಂಕಾರ, ಪಾಳೆಗಾರಿಕೆ ಇದೆಲ್ಲ ಬಿಟ್ಟು ಒಂದು ಸ್ವಾಭಿಮಾನ, ಒಂದು ಬದಲಾವಣೆ ತನ್ನಿಂದ ನಮ್ಮ ಜಿಲ್ಲೆ ಜನರಿಗೆ ನಾನು ಮನವಿ ಮಾಡ್ತೇನೆ. ನಾನು ಕೇಳ್ಕೊಳ್ದಂಗೆ ಅಧಿಕಾರ ಹಿಂದೆ ಬೀಳೋದು, ಅಧಿಕಾರಕ್ಕೋಸ್ಕರ ಜಡ್ಡು ಹಿಡ್ದಿರೋರು, ಅಧಿಕಾರ ಆಸೆ ಪಡೋರನ್ನ ಬಿಟ್ಬಿಟ್ಟು ಕೆಲಸ ಮಾಡೋರು ಒಂದು ಅವಕಾಶ ಕೊಡಿ ಅಂತ ನಾನು ಜಿಲ್ಲಾ ಜನತೆ ಕೇಳ್ತಿದ್ದೀನಿ. ನಾನು ನಾವು ಹಳ್ಳಿ ಕಡೆಯಿಂದ, ಹಳ್ಳಿ ವಂಶದಿಂದ ಬಂದಿರೋ ಹಳ್ಳಿ ಗಾದೆಯಲ್ಲಿ ಹೇಳಿದ್ರೆ, ಹಸಿದವ್ರಿಗೆ ಅನ್ನ ಕೊಡಿ ಅನ್ನೋದು ನಾನು ಕೇಳ್ತಾ ಇದ್ದೀನಿ. ಅನ್ನ ಅಂದರೆ ಮತದ ಮುಖಾಂತರ ಹಸಿದವ್ರಿಗೆ ಕೊಡಿ.
ಹೊಟ್ಟೆ ತುಂಬಿರೋರಿಗೆ ಕೊಟ್ಟರೆ ಅಭಿವೃದ್ಧಿ ಆಗಲ್ಲ ಕ್ಷೇತ್ರ. ಕೆಲಸ ಮಾಡಬೇಕು ಅಂತ ಹುರುಪಿರೋರಿಗೆ ಒಂದ್ಸಲಿ ಅವಕಾಶ ಮಾಡಿಕೊಟ್ಟು ನೋಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ತೀನಿ. ಈಗ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಇರ್ತಕ್ಕಂಥ ಕನಸನ್ನ ಹೇಳೋದಾದ್ರೆ? ನಮ್ಮ ಕ್ಷೇತ್ರದಲ್ಲಿ ಈ ಭಾಗದ ಬಗ್ಗೆ ಮಾತಾಡೋದಾದ್ರೆ ಕಾಡಾನೆ ಜ್ವಲಂತ ಸಮಸ್ಯೆ ಇದೆ. ವರ್ಷದಲ್ಲಿ ಸುಮಾರು 100 ಜನ ಪಾಪ ಬಡಪಾಯಿಗಳು ಕಾಡಾನೆ ದಾಳಿಗೆ ಸಾಯ್ತಾ ಇದ್ದಾರೆ. ಕಾಫಿ ಸರಿಯಾದ ಬೆಳೆ ಇಲ್ಲ. ಇನ್ನು ನಮ್ಮ ಆ ಕಡೆ ಹೋದರೆ ಕೊಬ್ಬರಿ ವಿಷಯದಲ್ಲಿ ನಮ್ಮ ಶಿವಲಿಂಗಣ್ಣ ಅವರು ಕಳೆದ ಬಾರಿ ಅವ್ರ ಹೋರಾಟದಲ್ಲಿ ನಫೆಡ್ ಓಪನ್ ಆಯಿತು. ಹಾಗೆ ಹಲವಾರು ಸಮಸ್ಯೆ ಇದೆ. ತೆಂಗು ಬೆಳೆಗಾರರಿಗೆ ಸಮಸ್ಯೆ ಇದೆ. ಮತ್ತು ಈ ಭಾಗಕ್ಕೆ ಹೋದರೆ ನೀರಾವರಿ ಸಮಸ್ಯೆ ಇದೆ. ಬೇಲೂರು ಕಡೆ ಹೋದರೆ ನೀರಾವರಿಗೆ ಸಮಸ್ಯೆ ಇದೆ. ಮತ್ತು ಅರ್ಕಲ್ಗೂಡು ಕಡೆ ಹೋದ್ರೆ ನೀರಾವರಿ ಸಮಸ್ಯೆ ಇದೆ. ಅದನ್ನೆಲ್ಲ ನನಗೊಂದು ಕನಸಿದೆ. ನಮ್ಮೆಲ್ಲ ಜಿಲ್ಲಾ ನಾಯಕರು ಒಗ್ಗೂಡಿ ಆ ಒಂದು ಆಶೀರ್ವಾದ ಮಾಡಲಿ, ನಾವು ಏನು ಕೆಲಸ ಮಾಡ್ತೀವಿ ಅಂತ ಮಾಡಿ ತೋರಿಸ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.